ಇನ್ನು ಸಾವಿತ್ರಿ ಕತೆ ಫಿನಿಶ್. ಅಯ್ಯಯ್ಯ, ಎಂತ ಪೆದ್ದಿ ನಾನು. ಮದನ್ ಸರು ಸಕ್ಕರೆ ಹಾಕಿರೋ ಜ್ಯೂಸ್ನ ತಗೊಳ್ಳಲ್ವಲ್ಲ, ನಾನಿದಕ್ಕೆ ಸಕ್ಕರೆ ಹಾಕ್ಬಿಟ್ಟಿವ್ನಿ. ಸಾವಿತ್ರಿ ಜ್ಯೂಸ್ ತಗೊಂಬಂದ? ಬಂದೆ. ಅದು ಜ್ಯೂಸ್ಗೆ ಸಕ್ಕರೆ ಹಾಕ್ಬಿಟ್ಟಿವ್ನಿ, ಬೇರೆ ಜ್ಯೂಸ್ನ ತಗೊಂಡ್ಬರ್ತೀನಿ. ಸಾವಿತ್ರಿ 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 ಸಾಯ್ತಾಳೆ. ಇನ್ನೊಂದು ಸ್ವಲ್ಪ ಹೊತ್ತು ಲೇಟಾಗಿ ಸಾಯ್ತಾಳೆ. ಏನು ಮಾಡೋಕ್ಕಾಗಲ್ಲ ಸಾವಿತ್ರಿ. ನಿನ್ನ ಪ್ರಾಣ ಒಂದು 2 ನಿಮಿಷ ಲೇಟಾಗಿ ಹೋಗ್ಬೇಕು ಅಂದರೆ ಯಾರು ತಾನೇ ಏನು ಮಾಡೋಕ್ಕಾಗತ್ತೆ. ಆದರೆ ಇನ್ನು 2 ನಿಮಿಷ ಕಾಯ್ಬೇಕಲ್ಲ, ಅದೇ ಟೆನ್ಷನ್. ಅಕ್ಕ 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 ಅಂದರೆ ಮಾವನ ಕತೆ ಮುಗಿಯುತ್ತಾ? ಒಳ್ಳೇದಾಯಿತು. ಒಂದು ಚಿಕ್ಕ ದೋಣಿನ ಮುಳುಗ್ಸಕ್ಕೆ ಹೋಗಿ ದೊಡ್ಡ ಅಡುಗೆ ಬಿದ್ದೋಗ್ತಿದೆ. ಮಾವಂದು ಖುಷಿ ಪಡ್ತಾಳೆ. ಅಣ್ಣ, CM ಕಾಲ್ ಮಾಡಿದ್ದಾರೆ, ನಿನ್ನ ಜೊತೆ ಮಾತಾಡ್ಬೇಕಂತ. ಕೊಡು ಕೊಡು ಕೊಡು. ಹಲೋ. ಮಾವನ ಜೀವ ಗಟ್ಟಿಗಿದೆ. ಮಾವಂಗೆ ಇನ್ನೊಂದು ದಿನ ಮುಹೂರ್ತ ಇಡ್ತೀನಿ. ಇವಾಗ ಸದ್ಯಕ್ಕೆ ನನ್ನ ಟಾರ್ಗೆಟ್ ಏನಿದ್ರು ಸಾವಿತ್ರಿ. ಎಲ್ಲೋದ್ಲು ಹೇಳು? ಇಷ್ಟೊತ್ತಾದ್ರೂ ಬರ್ತಾ ಇಲ್ವಲ್ಲ? ನಂದಿನಿ ಬೇರೆ ಸಿಗ್ತಿಲ್ಲ, ಪೃಥ್ವಿ ಎಲ್ಲಿದ್ದಾನೋ ಗೊತ್ತಿಲ್ಲ. ಈ ವೀರು ಬೇರೆ ಆಗಾಗ ಒಂದೊಂಥರ ಶಾಕ್ ಕೊಡ್ತಿದ್ದಾನೆ. ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ. ಛೇ, ಕಾಪಾಡಿ ಅಂತ ಕೂಗ್ ಸಾಧ್ಯ? ಶಾಕ್ ಹೊಡಿತಿದ್ರೆ ಮಾತಾಡೋಕೆ ಸಾಧ್ಯ? ಮಮ್ ಸಾರಿ ಮಮ್. ಏನೋ ಮಾಡೋದಕ್ಕೋಗಿ ಇನ್ನೇನೋ ಆಗೋಯ್ತು. ಆ ಸಾವಿತ್ರಿಯಿಂದ ಇಷ್ಟೊಂದೆಲ್ಲ ಆಗೋಯ್ತು ಮಮ್. ಸಾರಿ ಮಮ್. ಮಾಡಿ ನನ್ಗೇನಾಗಿತ್ತು? ನಾನು ಯಾವುದೋ ಜ್ಞಾನದಲ್ಲಿ ಬಂದು ಆ ಟೂರ್ ಹ್ಯಾಂಡಲ್ ಹಿಡಿದೆ. ಆಮೇಲೆ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. 1 ನಿಮಿಷ ನಾನು ನರ್ಕಕ್ಕೆ ಹೋಗಿ ಬಂದ್ಬಿಟ್ಟೆ. ನಾನು ಸತ್ತೇ ಹೋಗ್ಬಿಡ್ತೀನೇನೋ ಅಂತ ಅನ್ನಿಸ್ಬಿಟ್ಟಿತ್ತು. ಹೌದು ಮಾಮ್, ನಾನು ಅದೇ ರೀತಿ ಅನ್ಕೊಂಡೆ. ಅಲ್ಲ ಮಾಡಿ, ಏನ್ ಹೇಳ್ತಿದೆ ನೀನು? ಏನಿಲ್ಲ ಮಾಮ್, ನೀನ್ ಲಕ್ಕಿ ಫೆಲೋ. ನಿನ್ ಜೀವ ಗಟ್ಟಿಯಾಗಿದೆ, ಏನೂ ಆಗಲ್ಲ ನಿಂಗೆ. ಅಲ್ಲ, ಆದ್ರೂ ನನಗೇನಾಗಿತ್ತು? ನಾನು ಬಾಗಿಲು ಮುಟ್ಟಿದ್ದ ಮಾಡಿ ಏನದು? ಫೈರ್ ಎಲ್ಲ ಸ್ಕಿನ್ ಔಟ್ ಆಗಿದೆ. ಸಾರಿ ಮಮ್, ಅದು ಸಾವಿತ್ರಿನ ಸಾಯಿಸೋದಕ್ಕೆ ಅಂತ ವೈರ್ನ ಸ್ಕಿನ್ ಔಟ್ ಮಾಡಿ ಪ್ಲಗ್ ಇನ್ ಮಾಡಿದ್ದೆ. ಸಾರಿ ಮಮ್. ನಾನೇ ಸತ್ತೋಗ್ತಿದ್ದಲ್ಲೋ. ನಾನು ಇದನ್ನೆಲ್ಲ ಮಾಡಿದ್ದು ಆ ಸಾವಿತ್ರಿ ಕತೆನ ಮುಗಿಸೋದಕ್ಕೆ. ಅಷ್ಟರಲ್ಲಿ ನೀನು ಬಂದು ಡೋರ್ ಹ್ಯಾಂಡ್ಲ ಮುಡ್ದೆ. ಅವ್ಳ ಕತೆ ಮುಗಿಸ್ಬೇಕು ಅಂತ ಹೇಳಿದ್ರೆ ಅದು ಮನೇಲಲ್ಲ, ಎಲ್ಲದೂ ಹೊರಗಡೆ ಕರ್ಕೊಂಡು ಹೋಗ್ಬೇಕಿತ್ತು, ಅಥವಾ ಯಾರಿಗಾದ್ರೂ ಡೀಲ್ ಕೊಡ್ಬೇಕಿತ್ತು. ಅದನ್ ಬಿಟ್ಟು ನೀವು ಈ ತರ ಎಲ್ಲ ಮಾಡಿದ್ರೆ ಇಬ್ಬರು ಸಿಕ್ಕಾಕೊಂಡು ಕಂಬಿ ಹಿಡಿಸ್ಬೇಕಾಗುತ್ತೆ. ಮಾಡಿ ಏನೇ ಪ್ಲಾನ್ ಮಾಡಿದ್ರು ಎಲ್ಲ ಫ್ಲಾಪ್ ಆಗುತ್ತೆ. ಕಡೆಗೆ ಯಾರು ಸಾಯ್ಲೇ ಇಲ್ಲ. ಮಮ್, ನೀನಲ್ಲ ಸಾವಿತ್ರಿ. ಏನು ಬೆಳಗ್ಗೆ ಹೀಗ್ ಮಾಡ್ಕೊಂಡಿದ್ಯಾ ಮುಖಾನ? ನೀನ್ ಸುಬ್ಬುನೇ ಅಲ್ಲ, ಡಬ್ಬ, ಖಾಲಿ ಡಬ್ಬ. ಶಿವಲಿ, ಮತ್ತಿನ್ನೇನು? ಅವ್ನ್ ಯಾರೋ ಬಂದಂತೆ ಬುದ್ಧಿವಂತ, ನಾನ್ ಪ್ರೀತಿಸ್ತಿದ್ದೀನಿ ಅಂತ ಹೇಳದ್ನಂತೆ, ಇವ್ನು ನಂಬಟ್ನಂತೆ. ಅದೆಲ್ಲ ನಿಜ ಅಲ್ಲ ಸುಬ್ಬು. ಶ್ರಾವಣಿ ನಿನ್ನನ್ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸೋದಕ್ ಸಾಧ್ಯನೇ ಇಲ್ಲ. ಹಂಗಂದ್ರೆ ಮೇಡಮ್ ಸುಳ್ಳು ಹೇಳ್ತಾರ?
ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆಯಾ ಇಲ್ವಾ ಶಿವಲ್ಲಿ? ಪ್ರೀತಿ ಇದೆ ಕಣೋ, ಆದ್ರೆ ಆ ಪ್ರೀತಿ ಇರೋದು ನಿನ್ನ ಮೇಲೆ. ಇರ್ಲಿ, ಸದ್ಯಕ್ಕೆ ನಿಜ ಏನು ಅಂತ ನಾನು ನಿನಗೆ ಹೇಳಲ್ಲ. ಶ್ರಾವಣಿ ಈ ರೀತಿ ನಡ್ಕೋತಿದ್ದಾಳೆ ಅಂದ್ರೆ ಅದ್ರಲ್ಲಿ ಏನೋ ಒಂದು ವಿಷಯ ಇರುತ್ತೆ. ನಿನ್ನ ಮನ್ಸಲ್ಲಿರೋ ಪ್ರೀತಿನ ನೀನೇ ಶ್ರಾವಣಿ ಹತ್ರ ಹೇಳ್ಕೋಬೇಕು. ಅದೇ ನನ್ನ ಆಸೆ. ಹೇಳು ಶ್ರೀವಲ್ಲಿ, ಮೇಡಮ್ ಮನಸ್ಸಲ್ಲಿ ಪ್ರೀತಿ ಇದೆಯಲ್ವಾ? ಅವ್ರು ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ? ನೋಡು ಸುಬ್ಬು, ನೀನು ಶ್ರಾವಣಿನ ಪ್ರೀತಿ ಮಾಡ್ತಿದ್ಯಾ ತಾನೆ? ಅಂದ್ಮೇಲೆ ನೀನ್ ಅವಳ ಹತ್ರ ನೇರವಾಗಿ ನಿನ್ ಪ್ರೀತಿ ವಿಷಯನ ಹೇಳ್ಕೋಬೇಕು ತಾನೆ. ಅದ್ ಬಿಟ್ಟು ಯಾರೋ ವಿಲನ್ ಬಂದ ಬಿಟ್ಕೊಡು ಅಂದ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡ್ರೆ ನಿನ್ ಪ್ರೀತಿನ ನೀನ್ ಉಳಿಸ್ಕೊಳಕಾಗತ್ತೇನೋ? ಅಲ್ಲ ಶ್ರೀವಲ್ಲಿ, ಶ್ರಾವಣಿ ಮೇಡಮ್ ಒಬ್ಬನ್ ಪ್ರೀತಿಸ್ತೀನಿ ಅಂತ ಗೊತ್ತಾದ್ಮೇಲೂ ನನ್ನ ಪ್ರೀತಿನ ಹೆಂಗ್ ಹೇಳ್ಕೊಳಕ್ಕಾಗುತ್ತೆ? ಅಪ್ಪ ತಂದೆ, ಸ್ವಲ್ಪ ಸುಮ್ನೆ ಇರ್ತೀಯ ನೀನು? ಅಲ್ಲ ಕಣೋ, ಈಗಿನ ಕಾಲದಲ್ಲಿ ನಮ್ದು ಅಂತ ಒಂದ್ ಸಣ್ಣ ವಸ್ತಿದ್ರು ನಾವ್ ಅದನ್ನ ಬಿಟ್ಕೊಡೋದಿಲ್ಲ. ಅಂತದ್ರಲ್ಲಿ ನೀನು ಶ್ರಾವಣಿನ ಮದ್ವೆ ಆಗಿದ್ಯಾ, ಅವಳು ನಿನ್ನೋಳು. ಶ್ರಾವಣಿ ಕತೆಗೆ ನೀನೇ ಹೀರೋ ಆದವನು. ಇದನ್ನೆಲ್ಲ ದಾಟಿ ನಿನ್ ಪ್ರೀತಿನ ಉಳಿಸ್ಕೋಬೇಕು ಸುಬ್ಬು. ಇಲ್ಲ ಶ್ರೀವಲ್ಲಿ, ನನಗೆ ಈ ವಿಷಯ ಕೇಳಿದಾಗಿಂದ ತಲೆ ಕೆಟ್ಟು ಹೋಗಿದೆ. ನನಗೆ ಶ್ರಾವಣಿ ಮೇಡಮ್ನ ಇನ್ನೊಬ್ಬನ ಜೊತೆ ಕನ್ಸಲ್ಲೂ ಕಲ್ಪನೆ ಮಾಡ್ಕೊಳಕ್ ಆಗ್ತಿಲ್ಲ ಶ್ರೀವಲ್ಲಿ. ಹುಚ್ಚಿಡ್ದಂಗೆ ಆಗ್ತಿದೆ ನನಗೆ. ಆಹಾ, ಸಾಹೇಬ್ರಿಗೆ ಪೊಸೆಸಿವ್ನೆಸ್. ಹೇಳು ಶ್ರೀವಲ್ಲಿ, ನಾನು ಏನ್ ಮಾಡ್ಲಿ ಈಗ? ನನಗೆ ಹುಚ್ಚಿಡ್ತಾ ಇದೆ ಶ್ರೀವಲ್ಲಿ. ಅಪ್ಪ, ನೀನ್ ದೊಡ್ಡ ಹುಚ್ಚನೆ. ನೋಡು, ಒಂದ್ ಕೆಲ್ಸ ಮಾಡು, ನೀನ್ ಪ್ರೀತಿಸ್ತಿರೋ ಹುಡುಗಿನ ಅವನಿಗೆ ಬಿಟ್ಕೊಟ್ಬಿಡು. ಆಮೇಲೆ ನೀನು ತಲೆ ಎಲ್ಲ ಬೋಳಿಸ್ಬಿಡು. ಆಮೇಲೆ ಯಾರು ಗೀಚಿ ಹೋದ ಹಾಳು ಹಣೆಯ ಬರಹ ಅಂತ ಹಾಡು ಹೇಳ್ಕೊಂಡು ನಿಂತ್ಬಿಡು. ತಮಾಷೆ ಮಾಡ್ಬೇಡ ಶ್ರೀವಲ್ಲಿ. ಮತ್ತಿನ್ನೇನೋ ಸುಬ್ಬು. ನೋಡು, ಈ ಸಿಚುವೇಶನ್ ಅಲ್ಲಿ ನಿನಗೆ ಏನು ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ನೋಡು, ನಾನೇ ಯೋಚನೆ ಮಾಡಿ ನಿಂಗೊಂದು ಐಡಿಯಾ ಕೊಡ್ತೀನಿ. ಈಗ ನೆಮ್ಮದಿಯಾಗಿ ಮನೆಗೆ ಹೋಗಿ ನಿನ್ ಕೆಲ್ಸಕ್ಕೆ ರೆಡಿ ಆಗು. ನೆಮ್ಮದಿನ? ಇನ್ನೆಲ್ಲಿ ನೆಮ್ಮದಿ ಶ್ರೀವಲ್ಲಿ? ಅಪ್ಪ ಮಾರಾಯ, ನಮ್ಮಮ್ಮಂಗೆ ಏನಾದ್ರೂ ಇಷ್ಟು ಬೆಳಗ್ಗೆ ನಿಮ್ ಮನೆ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತ ಗೊತ್ತಾದ್ರೆ, ನಮ್ಮನೆಗಷ್ಟೇ ಅಲ್ಲ ನಿಮ್ ಮನೇಲಿ ಏನಾದ್ರೂ ಗೊತ್ತಾದ್ರೆ ದೊಡ್ಡ ಅಲ್ಲೋಲ ಕಲ್ಲೋಲನೇ ಆಗ್ಬೇಕು.